ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ತುಂಬ ಮಿಸ್ ಮಾಡ್ಕೊಂಡ್ರಿ ಅನಿಸುತ್ತೆ ಅಲ್ವಾ? ಖಂಡಿತ ನಾನು ಅಷ್ಟೇ ತುಂಬಾ ಮಿಸ್ ಮಾಡಿಕೊಂಡೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಅದಕ್ಕೋಸ್ಕರ ನಾನು ಇವತ್ತೊಂದು ಡಿಲೀಷಿಯಸ್ ಆಗಿರೋ ಸ್ವೀಟ್ ತೊಗೊಂಡು ಬಂದಿದ್ದೀನಿ. ತುಂಬ ದಿನ ಮಿಸ್ ಮಾಡ್ಕೊಂಡಿದ್ರಿ ಅಲ್ವಾ, ಸ್ವಲ್ಪ ಸ್ವೀಟ್ ತಿನ್ಸೋಣ ಅಂತ. ಸೊ ಇದು ಬ್ರೆಡ್ ಮತ್ತು ಕಸ್ಟರ್ಡ್ನ ಯೂಸ್ ಮಾಡಿರುವಂಥ ಸ್ವೀಟ್. ಹೇಗೆ ಮಾಡಿದೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣವಾ? ಬನ್ನಿ. ಹಾಗಾದರೆ ಇಲ್ಲಿ ನೋಡಿ, ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದ್ದರೂ ಓಕೆ. ಸಕ್ಕರೆ, ವೆನಿಲಾ ಎಸೆನ್ಸ್ ಇದು ಆಪ್ಷನಲ್ಲು. 1 ಲೋಟ ಹಾಲು, 1 ಲೋಟ ನೀರು, 3 ಪೀಸು ನಾನಿಲ್ಲಿ ಬ್ರೆಡ್ನ ತೊಗೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸು ಮತ್ತು ಚೆರಿ, ಹಾಗೆ ಸ್ವಲ್ಪ ಟ್ಯೂಟಿ ಫ್ರೂಟಿಯನ್ನು ತೊಗೊಂಡಿದ್ದೀನಿ. ಇದು ಟ್ಯೂಟಿ ಫ್ರೂಟಿ ಕೂಡ ಆಪ್ಷನಲ್ಸ್ ಇದ್ದರೆ ಮಾಡಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಫಸ್ಟ್ ಒಂದು ಬೌಲ್ಗೆ 1.5 ಅಥವಾ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಸ್ಟರ್ಡ್ನ ತೊಗೊಂಡಿದ್ದೀನಿ. 1.5 ಮ್ಯಾಕ್ಸಿಮಮ್ ಸಾಕು. ಇದಕ್ಕೆ ಸ್ವಲ್ಪ ನೀರು ಅಥವಾ ಹಾಲು, ನಿಮ್ಮ ಹತ್ರ ಯಾವುದಿದ್ರೂ ಓಕೆ, ಅದನ್ನು ಹಾಕ್ಕೊಂಡು ಗಂಟಿಲ್ದಿರೋ ರೀತಿಯಲ್ಲಿ ಫಸ್ಟು ಚೆನ್ನಾಗಿ ಕೈ ಆಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಸ್ಟರ್ಡ್ ಪೌಡರು ಗಂಟಿರಬಾರ್ದು, ಅದು ಬೇಗನೆ ಕರಗುತ್ತೆ ಕೂಡ, ಗಂಟು ಆಗೋದೂ ಇಲ್ಲ. ಸೊ ಯೂಶ್ವಲಿ ಕಸ್ಟಡಿ ಮಾಡಬೇಕಾದ್ರೆ ಎಲ್ಲರೂ ಮಾಡಿರ್ತೀರಲ್ವ, ಹಾಗೆ ಸೇಮ್ ಅದೇ ರೀತಿಯಲ್ಲೇ ಮಾಡ್ಕೊಳ್ಳಿ. ಇಲ್ಲೊಂದು ಪಾತ್ರೆಯಲ್ಲಿ ನಾನು 1 ಲೋಟ ನೀರು, 1 ಲೋಟ ಹಾಲನ್ನ ಮಿಕ್ಸ್ ಮಾಡಿದ್ದೀನಿ. ಸೊ ಇನ್ ಕೇಸ್ ನಿಮಗೆ ಪ್ಯೂರ್ ಹಾಲಲ್ಲೇ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಮಾಡ್ಕೋಬೋದು, ಟೇಸ್ಟಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನಾನು ಅಷ್ಟೊಂದು ಗಟ್ಟಿ ಹಾಲಾಗಿರೋದ್ರಿಂದ ನಮ್ಮ ಮನೇಲಿ ಅಷ್ಟೊಂದು ಗಟ್ಟಿ ಬೇಡ ಅಂತ ಸ್ವಲ್ಪ ನೀರನ್ನ ಕೂಡ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಸೈಡಿಗೆ ಹೇಗೆ ಬಬಲ್ಸ್ ಬರ್ತಾಯಿದೆ ಅಂತ. ಆವಾಗ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ನಾನಿಲ್ಲಿ ಒಂದು 4ರಿಂದ 5 ಚಮಚ ಸಕ್ಕರೆ ತೊಗೊಂಡಿದ್ದೀನಿ. ನಿಮ್ಮ ಸ್ವೀಟಿಗೆ ತಕ್ಕಂತೆ ನೀವು ಸಕ್ಕರೆ ಹಾಕ್ಕೋಬೋದು. ಸ್ವಲ್ಪ ಕಸ್ಟರ್ಡ್ ಅಂದಮೇಲೆ ಸ್ವೀಟ್ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಸಕ್ಕರೆ ಜಾಸ್ತಿ ಬೇಕಿದ್ದರೆ ಖಂಡಿತ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಆಗಲಿ ಕಸ್ಟರ್ಡ್ ಕಲಸಿಟ್ಟಿದ್ದೆ ಅಲ್ವಾ, ಸೊ ಸಕ್ಕರೆ ಎಲ್ಲ ಕರಗಿದೆ ಅನಿಸಿದ್ಮೇಲೆ ಸ್ವಲ್ಪ ಕಸ್ಟರ್ಡ್ನ ಹಾಕ್ಕೊಂಡು ಹಾಲನ್ನ ಮಿಕ್ಸ್ ಮಾಡ್ತಾ ಬನ್ನಿ. ಸೊ ನೀವು ಕೈ ಆಡ್ತಾನೇ ಇರಬೇಕು, ಯಾವುದೇ ಕಾರಣಕ್ಕೂ ಕೈ ಆಡೋದನ್ನ ನಿಲ್ಲಿಸ್ಬೇಡಿ, ಯಾಕಂದರೆ ಗಂಟಾಗ್ಬಿಡುತ್ತೆ. ಆಮೇಲೆ ತುಂಬ ಗಟ್ಟಿ ಕೂಡ ಆಗಬಾರ್ದು ಕಸ್ಟರ್ಡ್, ಯಾಕಂದರೆ ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣವೇ ಹಾಲು ಬೇಗ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಲೂಬಾರ್ದು. ಸೊ ನಾನಿಲ್ಲೊಂದು 3ರಿಂದ 4 ನಿಮಿಷ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ರಾಯಿತು. ನಾನು ಮಾಡ್ಕೊಂಡಿರೋದು ಈ ದೋಸೆ ಹಿಟ್ಟು ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ತೆಳುವಿತ್ತು ಅಂತಲೇ ಹೇಳ್ಬೋದು. ಸೊ ಇಷ್ಟ ಆದರೆ ಸಾಕು. ಇದನ್ನು ಆಫ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 2 ಡ್ರಾಪ್ಸ್ ವೆನಿಲಾ ಎಸೆನ್ಸ್ನ ಹಾಕಿದ್ದೀನಿ. ಇದು ಖಂಡಿತ ಆಪ್ಷನಲ್ಸ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದ್ದರೆ ಆ ವೆನಿಲಾ ಎಸೆನ್ಸ್ನ ಘಮ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಕಸ್ಟರ್ಡ್ ಪೌಡರ್ ವೆನಿಲಾ ಎಸೆನ್ಸ್ ತೊಗೊಂಡಿರೋದ್ರಿಂದ ಅಷ್ಟೊಂದೇನು ಅವಶ್ಯಕತೆ ಇಲ್ಲ. ಬಟ್ ಇನ್ ಕೇಸ್ ಹಾಕಿದ್ರೆ ಎಸ್, ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಅದು ಕೂಲ್ ಆಗೋಷ್ಟೊತ್ತಿಗೆ ಒಂದು ಪ್ಯಾನ್ಗೋ ಅಥವಾ ನಿಮ್ಮ ಹತ್ರ ಏನಿದೆ ನಾನ್ ಸ್ಟಿಕ್ಕೋ, ಸ್ಟೀಲೋ, ಆದಷ್ಟು ನಾನ್ ಸ್ಟಿಕ್ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಆವತ್ತು ನನ್ನ ಮನೇಲಿ ನಾನ್ ಸ್ಟಿಕ್ ಇದ್ದಿದ್ದರಿಂದ ನಾನು ಅದರಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ಈ ಅಂಚನ್ನೆಲ್ಲ ತೆಗೆದುಬಿಟ್ಟು ನಾನು ಆ 3 ಪೀಸ್ ಬ್ರೆಡ್ ಏನು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ತುಪ್ಪ ಅಥವಾ ಎಣ್ಣೆ ಯಾವುದ್ರನ್ನಾದ್ರೂ ಚೂರು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರಬೇಕು. ಸೊ ಈ ಥರ ಈ ಸೂಪ್ಗೆಲ್ಲ ಹಾಕೋಕ್ಕೆ ಕೊಡ್ತಾರಲ್ಲ, ಸ್ವಲ್ಪ ಕ್ರಿಸ್ಪಿ ಇರುತ್ತಲ್ವ, ಆ ಹದಕ್ಕೆ ಈ ಬ್ರೆಡ್ ಆಗಬೇಕು. ಸೊ ಅದಾದರೆ ಸಾಕು. ಆ ಕಡೆ ಕಸ್ಟರ್ಡು ಕೂಲ್ ಆಗುತ್ತೆ, ಈ ಕಡೆ ಬ್ರೆಡ್ನ ನಾನು ಈ ರೀತಿ ಟೋಸ್ಟ್ ಮಾಡ್ಕೊಂಡಿರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಯೂಶ್ವಲಿ ಇದನ್ನು ಯಾರೂ ಹಾಕಲ್ಲ, ಬಟ್ ನನಗೆ ಇಷ್ಟ ಅಂತ ಹಾಕ್ತಾಯಿದ್ದೀನಿ. ಕಿಸಾನ್ ಜಾಮ್ ಬರುತ್ತಲ್ವ, ಅದನ್ನು 1 ಸೈಡು ಬ್ರೆಡ್ಡಿಗೆ ನಾನು ಹಚ್ಚಿಟ್ಕೊತಿದ್ದೀನಿ. 4 ಪೀಸಿಗೂ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಈ ಬ್ರೆಡ್ ಕಸ್ಟರ್ಡ್ ಮಾಡಬೇಕಾದ್ರೆ ಯೂಶ್ವಲಿ ಇದನ್ನು ಯಾರೂ ಹಾಕಲ್ಲ, ಬಟ್ ನೋಡೋಣ, ಟ್ರೈ ಮಾಡೋಣ ಅಂತ ಹಾಕಿದ್ದೀನಿ. ಸ್ವಲ್ಪ ಚೇಂಜ್. ಫಸ್ಟು ನಾರ್ಮಲ್ ಬ್ರೆಡ್ನ ನಾನಿಲ್ಲಿ ಅರೇಂಜ್ ಮಾಡ್ತಾಯಿದ್ದೀನಿ. ಅಂದರೆ ಈಗ ಆಲ್ರೆಡಿ ನಾನು ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಅಂತಲೇ ಅಂದ್ಕೊಳ್ಳಿ. ಸೊ ಈ ಬೌಲಲ್ಲಿ ನಾನು ಫಸ್ಟ್ ಒಂದು 3 ಪೀಸು 4 ಪೀಸು ಬ್ರೆಡ್ ತುಂಡನ್ನ ಹಾಕ್ಕೊಂಬಿಟ್ಟು ಅದ್ರ ಮೇಲೆ 1 ಲೇಯರು ಕಸ್ಟರ್ಡ್ನ ಹಾಕ್ಕೊಳ್ಳಿ. ಸೊ ಆ ಬ್ರೆಡ್ ಅದರೊಳಗೆ ಮುಳುಗಬೇಕು, ಅಂದರೆ ಅದ್ರ ಮೇಲೆ ಕ್ಲೀನಾಗಿ ಕಸ್ಟರ್ಡ್ ಪೌಡರ್ ಬರಬೇಕು. ಈಗ ನಾನು ಏನು ಜಾಮ್ ಹಚ್ಚಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಉಲ್ಟಾ ಹಾಕ್ತಾಯಿದ್ದೀನಿ. ಅಂದರೆ ಜಾಮ್ ಕಸ್ಟರ್ಡ್ಗೆ ಟಚ್ ಆಗೋ ರೀತಿಯಲ್ಲಿ ಹಾಕಿಬಿಟ್ಟು ಅದ್ರ ಮೇಲೆ ಕೂಡ ನಾನೀಗ ಮತ್ತೆ ಕಸ್ಟರ್ಡ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಏನು ಗೊತ್ತಾ, ಜಾಮ್ ನಿಮಗೆ ಇಷ್ಟ ಇತ್ತು ಅಂದರೆ ನೀವು ಮೇಲೆ ಕೆಳಗೆ 2 ಕಡೆನೂ ಹಾಕ್ಕೋಬೋದು. ಬಟ್ ನೋಡೋಣ, ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅಂತ ನಾನು ಅಷ್ಟೇ ಹಾಕಿದ್ದೆ. ಅದಾದಮೇಲೆ ಉಳಿದಿರುವಂತಹ ಬ್ರೆಡ್ ಪೀಸಸ್ನೆಲ್ಲ ನಾನು ಇಟ್ಬಿಟ್ಟು ಚೆನ್ನಾಗಿ ಈ ಕಸ್ಟರ್ಡಿಂದ ಅದೆಲ್ಲದನ್ನು ಕವರ್ ಆಗೋ ರೀತಿಯಲ್ಲಿ ಎಕ್ಸ್ಟ್ರಾ
ಏನಿತ್ತು ಅದನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ, ಅದಕ್ಕೋಸ್ಕರ ನಾನು ಹೇಳಿದ್ದು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ಈ ಹದವಾಗಿರಬೇಕು. ಮತ್ತು ಫ್ರೆಂಡ್ಸ್ ಹೇಗಿದ್ದೀರಾ? ಸೊ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಲ್ವಾ? ಸೊ ಅರಳ್ಸಣ್ಣಿಗೆ ವೀಡಿಯೋ ತುಂಬ ಚೆನ್ನಾಗಿ ಓಡ್ತಾ ಇದೆ. ಜನ ನೀವೆಲ್ಲ ನೋಡಿ ಇಷ್ಟಪಡ್ತಾ ಇದ್ದೀರಾ, ತುಂಬ ಖುಷಿ ಆಯಿತು ಕೂಡ. ಥ್ಯಾಂಕ್ ಯು ಸೋ ಮಚ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮೇಲ್ಗಡೆ ನೀವು ಈಗ ನೋಡ್ತಿರೋ ಹಾಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಆಮೇಲೆ ಈ ಟುಟಿ ಫ್ರೂಟಿ ಮತ್ತು ಚೆರಿ ಇದನ್ನೆಲ್ಲ ಇಟ್ಬಿಟ್ಟು ನಿಮಗೆ ಹೇಗೆ ಇಷ್ಟನೋ ಆ ರೀತಿ ನೀವು ಡೆಕೋರೇಷನ್ನ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಸ್ವಲ್ಪ ಚಿಲ್ ಅಂದರೆ ಕೂಲಾಗಿದ್ದರೆ ಇದು ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ. ಸೊ ನಾನೇನು ಮಾಡಿದೆ, 1 ಅವರ್ ಆರ್ 2 ಅವರ್ಸ್ ಇದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ. ಆ ಕಸ್ಟರ್ಡ್, ಆ ಬ್ರೆಡ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಕೂಡ, ತಿನ್ನಲಿಕ್ಕೆ ತುಂಬ ಟೇಸ್ಟ್ ಅನಿಸುತ್ತೆ. ಈಗ ನೋಡಿ, ಇದು ಫ್ರಿಜ್ಜಿಂದ ತೆಗ್ದಿರುವಂಥದ್ದು ಯಾವ ರೀತಿ ಸೆಟ್ ಆಗಿದೆ ಅಂತ. ನೀವು ಲಿಕ್ವಿಡ್ ಜಾಸ್ತಿ ಮಾಡಿಕೊಂಡ್ರೆ ಅದು ಲಿಕ್ವಿಡ್ ಇರುತ್ತೆ. ಸ್ವಲ್ಪ ಏನಾದರೂ ಕಸ್ಟರ್ಡ್ ನಾನು ಹೇಳಿದ ರೀತಿಯಲ್ಲಿ ಮಾಡಿಕೊಂಡ್ರೆ ಇದೊಂಥರ ಕೇಕ್ ಥರ ಇರುತ್ತೆ. ಟೇಸ್ಟ್ ಮಾತ್ರ ತುಂಬ ಯಮ್ಮಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ, ಮಿಸ್ ಮಾಡಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.